ಹಲೋ ಎವ್ರಿವನ್, ವೆಲ್ಕಮ್ ಟು ವಾವ್ ಏನು ರುಚಿ. ಸೊ ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ತಯಾರು ಮಾಡ್ತಾ ಇರೋ ರೆಸಿಪಿ ಕ್ಯಾಪ್ಸಿಕಮ್ ಆಲೂ ಅಥವಾ ಆಲೂಗಡ್ಡೆ ಕ್ಯಾಪ್ಸಿಕಮ್ ಸಬ್ಜಿ ಅಂತ ಹೇಳ್ಬೋದು. ನಾವು ಯಾವಾಗಲೂ ಕ್ಯಾಪ್ಸಿಕಮ್ ಪಲ್ಯ ಆದರೂ ಮಾಡ್ತೀವಿ ಅಥವಾ ಆಲೂಗಡ್ಡೆ ಪಲ್ಯ ಆದರೂ ಮಾಡ್ತೀವಿ. ಬಟ್ ಇವತ್ತು ನಾವು ಬಳಸ್ತಾ ಇರೋ ಈ ಕಾಂಬಿನೇಷನ್ ತುಂಬ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇದು ಒಂದು ಯೂನಿಕ್ ಸ್ಟೈಲ್ ಅಲ್ಲಿರೋ ಪಲ್ಯ ಕೂಡ ಅನ್ಬಹುದು. ಮಾಡೋದಕ್ಕೆ ಇದು ಎಷ್ಟು ಸಿಂಪಲ್ ಆಗಿದೆಯೋ ತಿನ್ನೋದಕ್ಕೆ ಅಷ್ಟೇ ಟೇಸ್ಟಿ ಆಗಿದೆ. ಒಂದ್ಸರಿ ನೀವು ಇದನ್ನ ಟ್ರೈ ಮಾಡಿದ್ಮೇಲೆ ಮತ್ತೆ ಮತ್ತೆ ಮಾಡ್ತೀರಾ, ಅದು ಖಂಡಿತ. ಸೊ ಬನ್ನಿ ಹಾಗಿದ್ರೆ ನೋಡೋಣ ಇದನ್ನ ಹೇಗೆ ಮಾಡೋದು ಅಂತ. ಸೊ ಮೊದಲನೇದಾಗಿ ನಾನಿಲ್ಲಿ ಒಂದು ಕಡಾಯಿನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದ್ರಲ್ಲಿ ನಾನು ಹಾಕ್ತಾ ಇರೋದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಆದ ತಕ್ಷಣ ನಾನು ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಜೀರಿಗೆ ಚಟಪಟ ಅನ್ನುವಾಗ ನಾನು ಇದ್ರಲ್ಲಿ ಹಾಕ್ತಾ ಇರೋದು 2 ಮೀಡಿಯಂ ಸೈಜ್ನಷ್ಟು ಈರುಳ್ಳಿ ಈ ಥರ ರಫ್ ಆಗಿ ಚಾಪ್ ಮಾಡಿಟ್ಕೊಂಡಿದ್ದೀನಿ. ಸೊ ಈ ಈರುಳ್ಳಿನ ಆ್ಯಡ್ ಮಾಡಿದ್ಮೇಲೆ ಕೆಲವೊಂದು ಸೆಕೆಂಡ್ಸ್ ಮಾತ್ರ ಇದನ್ನ ಫ್ರೈ ಮಾಡೋಣ. ತುಂಬ ಜಾಸ್ತಿ ಹೊತ್ತು ಇದನ್ನ ಫ್ರೈ ಮಾಡಬೇಕಾಗಿಲ್ಲ, ಸ್ವಲ್ಪ ಒಂದು 10ರಿಂದ 20 ಸೆಕೆಂಡ್ ಇದನ್ನ ಫ್ರೈ ಮಾಡಿದ್ರೆ ಸಾಕು. ಸೊ ನಂತರ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇರೋದು ಈ ಥರ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿರೋ ಆಲೂಗಡ್ಡೆ. ಇದು ಹಸಿ ಆಲೂಗಡ್ಡೆ, ಇದನ್ನ ಸಿಪ್ಪೆ ತೆಗೆದು ಈ ಥರ ಡೈಸಸ್ನಲ್ಲಿ ಕಟ್ ಮಾಡಿದ್ದೀನಿ. ಸೊ ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಆಲೂಗಡ್ಡೆ ಮತ್ತು ಈರುಳ್ಳಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡೋಣ. ಸೊ 1-2 ಸುತ್ತು ಇದನ್ನ ಫ್ರೈ ಮಾಡಿದ್ಮೇಲೆ ಇದ್ರ ಮೇಲೆ ನಾನು ಒಂದು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ಕಡಿಮೆ ಟೈಮ್ನಲ್ಲಿ ನಮ್ಮ ಎಲ್ಲ ತರಕಾರಿಗಳು ಚೆನ್ನಾಗಿ ಬೆಂದ್ಬಿಡುತ್ತೆ ಮತ್ತೆ ಕೆಳಗಡೆ ಸೀದ್ ಹೋಗೋದಿಲ್ಲ ಕೂಡ. ಸೊ ಒಂದು 5 ನಿಮಿಷ ಆಗಿದೆ. ಇವಾಗ ಆಲೂಗಡ್ಡೆ ಮತ್ತೆ ಈರುಳ್ಳಿ ಸ್ವಲ್ಪ ಬೆಂದಿದೆ. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ 2 ಟೊಮೆಟೊಗಳನ್ನ ಇದೇ ತರ ಸ್ವಲ್ಪ ದೊಡ್ಡದಾಗಿ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಟೊಮೆಟೊ ಆ್ಯಡ್ ಮಾಡಿದ ತಕ್ಷಣ ಅದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಸೆಕೆಂಡ್ ಮಾತ್ರ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇದನ್ನ ಕುಕ್ ಮಾಡೋಣ. ಈ ತರಕಾರಿಗಳನ್ನ ಮುಚ್ಚಿ ಬೇಯಿಸೋದ್ರಿಂದ ತರಕಾರಿಯಲ್ಲಿರೋ ಮಾಯಿಶ್ಚರ್ ಕೂಡ ಹಾಗೆ ಉಳ್ಕೊಳ್ಳುತ್ತೆ ಮತ್ತೆ ಅದು ಬೇಗ ಸೀದ್ ಹೋಗೋದಿಲ್ಲ. ಅಷ್ಟೇ ಅಲ್ಲದೆ ಅದು ತುಂಬಾ ಬೇಗ ಕುಕ್ ಆಗುತ್ತೆ ಕೂಡ. ಹಾಗಾಗಿ ಮುಚ್ಚಿ ಇದನ್ನ ಬೇಯಿಸೋದು ತುಂಬಾ ಒಳ್ಳೆಯದು. ಸೊ ಒಂದು 3 ನಿಮಿಷ ಇದು ಚೆನ್ನಾಗಿ ಬೆಂದಾಗಿದೆ. ಇವಾಗ ಇದರಲ್ಲಿ 1-2 ಮಸಾಲೆಗಳನ್ನ ಆ್ಯಡ್ ಮಾಡೋಣ. ಸೊ ಫಸ್ಟ್ ನಾನಿಲ್ಲಿ ಹಾಕ್ತಾ ಇರೋದು ಒಂದು ಸ್ವಲ್ಪ ಅರಿಶಿನ, 1 ಟೀ ಸ್ಪೂನ್ ಅಷ್ಟು ಒಣ ಖಾರ ಪುಡಿ, ಹಾಗೆ 2 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಹುರಿದು ಪುಡಿ ಮಾಡಿದ ಜೀರಿಗೆ, ಹಾಗೆ 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೇಲೆ ಹೇಗೆ ತಯಾರು ಮಾಡೋದು ಅನ್ನೋ ವಿಡಿಯೋನ ನೀವು ನೋಡಬೇಕಿದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಚೆಕ್ ಮಾಡಿ. ನಾನಿಲ್ಲಿ ಈ ವಿಡಿಯೋದ ಲಿಂಕ್ ಅನ್ನ ಶೇರ್ ಮಾಡಿದ್ದೀನಿ. ನೀವು ಈ ತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಒಂದ್ಸಾರಿ ಮನೇಲಿ ಮಾಡಿಟ್ಕೊಂಡ್ರೆ ಅದನ್ನ ವರ್ಷದವರೆಗೂ ಹಾಳಾಗ್ದಿರೆ ಕಾಪಾಡಬಹುದು. ಸೊ ಹಾಗೆ ಮೇಲ್ ಕಾಣೋ ಐ ಬಟನ್ ಅಲ್ಲಿ ಕೂಡ ನೀವು ಇದನ್ನ ಚೆಕ್ ಮಾಡ್ಕೊಳ್ಬಹುದು. ನಿಮಗೆ ಒಣಖಾರ ಪುಡಿ ಇನ್ ಸ್ವಲ್ಪ ಜಾಸ್ತಿ ಬೇಕಂದ್ರೂ ಕೂಡ ನೀವು ಹಾಕೊಳ್ಬಹುದು. ನನಗೆ ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ, ಹಾಗಾಗಿ ನಾನು 1 ಟೀ ಸ್ಪೂನ್ ಅಷ್ಟು ಅದನ್ನ ಹಾಕೊಳ್ತಾ ಇದ್ದೀನಿ. ಸೊ ಈ ಎಲ್ಲ ಮಸಾಲೆಗಳನ್ನ ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ 1-2 ಸುತ್ತು ಕೈಯಾಡಿ ಮಿಕ್ಸ್ ಮಾಡಿ, ಇದೆಲ್ಲ ನೀಟಾಗಿ ಮಿಕ್ಸ್ ಆದ್ಮೇಲೆ 1 ನಿಮಿಷ ನಾವು ಇದನ್ನ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಂಬೇಡ. ಆಲೂಗಡ್ಡೆನ ನಾವು ತುಂಬಾ ಮೆತ್ತಗೆ ಬೇಯಿಸಬೇಕಾಗಿಲ್ಲ, ಸ್ವಲ್ಪ ಅದು ಗಟ್ಟಿಯಾಗಿದ್ರೇನೆ ಚೆನ್ನಾಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ನಾವು ಎಲ್ಲ ಮಸಾಲೆಗಳನ್ನ ಹಾಕಿದ್ಮೇಲೆ ಇದನ್ನ ಮೀಡಿಯಂ ಅಥವಾ ಹೈ ಫ್ಲೇಮ್ ನಲ್ಲಿ ಫ್ರೈ ಮಾಡಬಾರ್ದು, ಯಾಕಂದ್ರೆ ಮಸಾಲೆಗಳು ಸೀದ್ ಹೋಗುತ್ತೆ. ಹಾಗಾಗಿ ಲೋ ಫ್ಲೇಮ್ ನಲ್ಲಿ ನಾನು ಇದನ್ನ ಮುಚ್ಚಿ 1-2 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ 2 ನಿಮಿಷ ಆಗಿದೆ ಇವಾಗ. ಸೊ ಇದು ನೀಟಾಗಿ ಫ್ರೈ ಆಗಿದೆ. ಇವಾಗ ಆಲೂಗಡ್ಡೆ ಎಷ್ಟು ಮೆತ್ತಗಿದೆ ಅಂತ ನಾನು ಸ್ವಲ್ಪ ಟೆಸ್ಟ್ ಮಾಡ್ತೀನಿ. ಸೊ ನಾವಿಲ್ಲಿ ನೋಡ್ತಾ ಇದ್ದೀರಲ್ಲ, ಆಲೂಗಡ್ಡೆ ನೀಟಾಗಿ ಚೆನ್ನಾಗಿ ಬೆಂದಿದೆ, ತುಂಬಾ ಮೆತ್ತಗೂ ಇಲ್ಲ ಹಾಗಂತ ತುಂಬಾ ಕಡಕ್ಕೂ ಇಲ್ಲ. ಇನ್ನು 2 ನಿಮಿಷ ಈ ಪಲ್ಯನ ನಾವು ಫ್ರೈ ಮಾಡಿದ್ರೆ ಸಾಕು, ಇದು ರೆಡಿ ಆಗುತ್ತೆ. ಸೊ ಈ ಪಾಯಿಂಟ್ ಅಲ್ಲಿ ನಾವು ಆ್ಯಡ್ ಮಾಡ್ತಾ ಇರೋ ಇನ್ನೊಂದು ವಸ್ತು ಏನಂದ್ರೆ, ಸೊ ಇಲ್ಲಿ ಮೀಡಿಯಂ ಸೈಜಿನ 2 ದಪ್ಪ ಮೆಣಸಿನಕಾಯಿಗಳನ್ನ ನಾನು ಈ ತರ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ದಪ್ಪ ಮೆಣಸಿನಕಾಯಿ ತುಂಬಾ ಬೆಂದು ಮೆತ್ತಗಾಗಬೇಕಾಗಿಲ್ಲ, ಇದು ಸ್ವಲ್ಪ ಕ್ರಂಚಿ ಆಗಿದ್ರೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಕೊನೆಯದಾಗಿ ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನನಗೆ ಈ ಸಬ್ಜಿ ಸ್ವಲ್ಪ ಡ್ರೈ ಇದ್ರೇನೆ ಇಷ್ಟ. ನಿಮಗೆ ಇದು ಸ್ವಲ್ಪ ವೆಟ್ ಇಷ್ಟ ಆದರೆ ನೀವು ಈ ಪಾಯಿಂಟಲ್ಲಿ ಒಂದು ಸ್ವಲ್ಪ ನೀರು ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ಇದನ್ನ ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ 2 ನಿಮಿಷ ಫ್ರೈ ಮಾಡ್ಕೊಂಬೇಡ. ಸೊ ಇದ್ರ ಮೇಲೆ ಮುಚ್ಚಿ 1-2 ನಿಮಿಷ ಇದನ್ನ ಬೇಯಿಸ್ಕೊಂಬೇಡ. ಸೊ 2-3 ನಿಮಿಷ ಆಗಿದೆ. ಇವಾಗ ನೋಡೋಣ ಬನ್ನಿ ಪಲ್ಯ ಹೇಗಾಗಿದೆ ಅಂತ. ಸೊ ಇದು ನೀಟಾಗಿ ಕುಕ್ ಆಗಿದೆ ಇವಾಗ. ಸೊ ಇದೇ ಒಂದು ಪರ್ಫೆಕ್ಟ್ ಟೆಕ್ಸ್ಚರ್ ನಮಗೆ ಬೇಕಾಗಿತ್ತು. ಆಲೂಗಡ್ಡೆ ಮೆತ್ತಗೆ ಬೆಂದಿದೆ, ಹಾಗೆ ಕ್ಯಾಪ್ಸಿಕಮ್ ಅರ್ಧ ಬೆಂದಿದೆ, ಸ್ವಲ್ಪ ಕ್ರಂಚಿಯಾಗೂ ಇದೆ. ಸೊ ಇದೇ ಪರ್ಫೆಕ್ಟ್ ಟೆಕ್ಸ್ಚರ್, ನಮಗೆ ಇದೇ ಥರ ಬೇಕಾಗಿತ್ತು. ಈ ಸಬ್ಜಿ ತುಂಬ ಫ್ಲೇವರ್ಫುಲ್ ಆಗಿ ತುಂಬ ರುಚಿಯಾಗಿರುತ್ತೆ.
ನೀವು ಇದನ್ನ ರೋಟಿ, ಕುಲ್ಚಾ, ಚಪಾತಿ, ನಾನ್, ತಂದೂರಿ ರೋಟಿ ಅಥವಾ ಪ್ಲೇನ್ ರೈಸ್ ಜೊತೆ ಕೂಡ ನೀವು ಇದನ್ನ ನೆಂಚ್ಕೊಂಡು ತಿನ್ಬೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಯೂನಿಕ್ ಸ್ಟೈಲಲ್ಲಿರೋ ಸಬ್ಜಿ ಅಂತ ನಾನು ಹೇಳ್ಬೋದು. ಸೊ ಇನ್ನೇನಿದು ಆಗೋಗ್ಬಿಟ್ಟಿದೆ, ನಾನು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ ಆಗಿ ರೆಡಿ ಇದೆ ಸರ್ವ್ ಮಾಡೋದಕ್ಕೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ನಿಮಗೆ ಗೊತ್ತೇ ಇದೆ, ಎಂದಿನಂತೆ ನಮಗೆ ಸಪೋರ್ಟ್ ಮಾಡಿ, ನಮ್ಮ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.